आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಇವತ್ತಿನ ದಿನ ನಾವು ವಿಜಯಪುರ ಉಪವಿಭಾಗದ ರೂರಲ್ ಗ್ರಾಮೀಣ ಉಪವಿಭಾಗದಕ್ಕೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ಕಳೆದ ವರ್ಷ ಆದಂತಹ ಪ್ರಕರಣಗಳಲ್ಲಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರಿಂದ ಸ್ವತ್ತು ಮತ್ತು ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ತಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತು ಒಟ್ಟು 4 ಪ್ರಕರಣಗಳು. ಈ 4 ಪ್ರಕರಣಗಳ ಮೂಲವನ್ನು ನಾವು ಪತ್ತೆ ಹಚ್ಕೊಂಡು ಹೋದಾಗ ನಮಗೆ ಒಟ್ಟು ಪತ್ತೆ ಆಗಿರೋದು 48 ಪ್ರಕರಣಗಳು ಏನು ನಮ್ಮ ಉಪವಿಭಾಗದಲ್ಲಿ ದಾಖಲಾಗಿತ್ತು. ನಮ್ಮ ಉಪವಿಭಾಗ ಮತ್ತು ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಪೊಲೀಸ್ ಠಾಣೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿಯೂ ಕೂಡ ಇವರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು. ಒಟ್ಟು 48 ಸ್ವತ್ತಿನ ಪ್ರಕರಣಗಳಲ್ಲಿ 14 ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು 65 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ, ಆಮೇಲೆ 20 ಲಕ್ಷ ರೂಪಾಯಿ ನಗದು ಹಾಗೂ ಬಳಸಿದಂಥ 2 ಕಾರು ಮತ್ತು ಬೈಕ್ ಅಫೆಂಡರ್ಸ್ ಏನಿದ್ದಾರೆ ಒಟ್ಟು 39 ಬೈಕ್ಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಜಯಪುರ ಗ್ರಾಮೀಣ ಉಪವಿಭಾಗ DSP ಸುಲ್ಫಿ ಅವರ ನೇತೃತ್ವದಲ್ಲಿ ಮತ್ತು CP ಆದಂತಹ ರಮೇಶ್ ಅವಜಿ ಮತ್ತು ಜಾನರು ಮತ್ತು ಅವರ ಉಪವಿಭಾಗದ ಎಲ್ಲ PSI ಅವರು ಸೇರಿ ಇವುಗಳನ್ನು ಪತ್ತೆ ಕಾರ್ಯವನ್ನು ಕಳೆದ 2 ತಿಂಗಳಿಂದ ಪ್ರಯತ್ನ ಮಾಡ್ತಾಯಿದ್ರು. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 48 ಪ್ರಕರಣಗಳಲ್ಲಿ ಸುಮಾರು 1,17,30,000 ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಕರಣಗಳು. ಮನಗುಳಿ ಪೊಲೀಸ್ ಠಾಣೆಯಲ್ಲಿ ಮೇ 30ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಇದ್ದಂಥ ವಿಕ್ಟಿಮು ವಿಜಯಪುರದಿಂದ ಮನಗುಳಿಗೆ ಹೋಗ್ತಿರ್ಬೇಕಾದ್ರೆ ಬಸ್ಸಲ್ಲಿ ಈ ರೀತಿ ಯಾಕೆ ಕೆಲವೊಂದಿಷ್ಟೇ ಪ್ರಕರಣಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂತಂದರೆ ಜನರಿಗೆ ಇದರ ಬಗ್ಗೆ ಮೆಸೇಜ್ ಹೋಗಲಿ, ಅವರ ಎಚ್ಚರಿಕೆಯಿಂದ ಇರಲಿ, ಯಾವ ರೀತಿ ಅವರು ಮೋಸಕ್ಕೊಳಗಾಗ್ತಾರೆ ಅಥವಾ ಯಾವ ರೀತಿಯಿಂದ ಅವರನ್ನು ಅಟೆನ್ಷನನ್ನು ಡೈವರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೆಲವು ಪ್ರಕರಣಗಳನ್ನ ಆಯ್ದು ಅದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮನಗುಳಿಯಲ್ಲಿ ಬಸ್ಸಿಗೆ ಅಂತ ವಿಜಯಪುರದಿಂದ ಬಸ್ಸಿಗೆ ಮನಗುಳಿಗೆ ಹೋಗ್ತಿರ್ಬೇಕಾದ್ರೆ ಈ ಲೇಡೀಸನ್ನು ಪರ್ಟಿಕ್ಯುಲರ್ಲಿ ವೀಕರ್ ವಯಸ್ಸಾದಂಥವ್ರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಬಸ್ಸುಗಳಲ್ಲಿ ಇವರು ಕೂಡ ಒಂದು ತಂಡ, ಇವರು ಬೇರೆ ಬೇರೆ ಪ್ಲೇಸಸ್ಗಳಿಂದ ಮಹಾರಾಷ್ಟ್ರದಿಂದಲೂ ಇದ್ದಾರೆ ಮತ್ತು ಕಲಬುರಗಿಯವರು ಇದ್ದಾರೆ. ಸೊ ಮತ್ತು ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದರಲ್ಲಿದ್ದಾರೆ. ಇವರು ಆ ಬಸ್ಗಳಲ್ಲಿ ಹತ್ತಿ ಏನು ಮಾಡೋದು ಅಂತಂತಂದರೆ ಅವ್ರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಮಕ್ಕಳನ್ನ ಅವ್ರಿಗೆ ಸಹಾಯ ಮಾಡಿದಾಗೆ ಅಥವಾ ಸೀಟ್ ಬಿಟ್ಕೊಟ್ಟಾಗೆ ಅಥವಾ ಅವ್ರಿಗೆ ಕರುಣೆ ಬಂದು ತೋರಿಸ್ದಾಗೆ ಅಥವಾ ನೀರು ಕೊಟ್ಟಾಗೆ ಅವ್ರನ್ನ ಒಂದು ರೀತಿ ಕಾನ್ಫಿಡೆನ್ಸಿಗೆ ತೊಗೊಂಡ್ಬಿಟ್ಟು ಅವ್ರಿಗೆ ಸಹಾಯ ಮಾಡೋ ಒಂದು ನೆಪದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಅವರಲ್ಲಿದ್ದಂತಹ ಬ್ಯಾಗು ಅಥವಾ ಸೂಟ್ ಕೇಸು ಅಥವಾ ಅವರ ತಂದಂತಹ ವಸ್ತುಗಳನ್ನ ತೊಗೊಂಡು ಹೋಗುವಂಥ ಒಂದು ಗ್ಯಾಂಗ್ ಇದು. ಸೊ ಈ ಗ್ಯಾಂಗನ್ನು ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ. ಇವರು ನಮ್ಮ ತಿಕೋಟ, ದೇವರಿಪ್ಪರ್ಗಿ, ಬಬಲೇಶ್ವರ, ಆದರ್ಶ್ ನಗರ ಮತ್ತು ಗೋಲ್ ಗುಂಬಜು, ನಿಡಗುಂದಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವ್ರ ಮಾಡಸ್ ಏನು ಅಂತಂದರೆ ಬಸ್ಸುಗಳನ್ನ ಹತ್ತೋದು, ಬಸ್ಸುಗಳಲ್ಲಿ ಈ ರೀತಿ ಜನರಿಗೆ ಅಟೆನ್ಷನ್ ಡೈವರ್ಷನ್ ಆದರೂ ಮಾಡೋದು ಅಥವಾ ಅವರ ಗಮನಕ್ಕಿಲ್ದೇ ವಸ್ತುಗಳನ್ನು ತೊಗೊಂಡು ಹೋಗೋದು ಅವರಿಗೆ ಸಹಾಯ ಮಾಡುವಂಥ ನೆಪದಲ್ಲಿ. ಹೀಗೆ ಒಟ್ಟು 7 ಪ್ರಕರಣಗಳಲ್ಲಿ ಈ ಒಟ್ಟು 6 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು 1 ಕಾರು ಮತ್ತು 426.20 ಗ್ರಾಮ್ ಬಂಗಾರದ ಆಭರಣಗಳನ್ನ, ಹೀಗೆ ಒಟ್ಟು 65 ಲಕ್ಷ ಮೌಲ್ಯದ ವಸ್ತುಗಳನ್ನು ಅವರಿಂದ ವಶಪಡಿಸ್ಕೊಂಡಿದ್ದಾರೆ. 2ನೇ ಪ್ರಕರಣ ಮನಗುಳಿ ಪೊಲೀಸ್ ಠಾಣೆ. ಅದು ಕೂಡ ಏನು ಅಂತಂತಂದರೆ ಪರ್ಟಿಕ್ಯುಲರ್ಲಿ 2 ವೀಲರ್ ಅಫೆನ್ಸಸ್ಸು. ಈ 2 ವೀಲರ್ಗಳ ಅಫೆನ್ಸಸ್ಸುಗಳಂತ ಬಂದಾಗ ನೆಗ್ಲಿಜೆನ್ಸು ಒಂದು ಸ್ವಲ್ಪ ಕಂಡು ಬರುತ್ತೆ. ಯಾಕೆ ಅಂತಂದರೆ ಸುರಕ್ಷಿತ ಪ್ಲೇಸಸ್ಗಳಲ್ಲಿ ಪಾರ್ಕ್ ಮಾಡಿ ಹೋಗಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಈ ಬಸ್ ಸ್ಟ್ಯಾಂಡ್ಸ್ಗಳಲ್ಲಿ ಪಾರ್ಕ್ ಮಾಡಿ ಬೇರೆ ಊರುಗಳಿಗೆ ಹೋಗೋದು, ಅಥವಾ ಯಾವುದೋ ಮರದ ನೆರಳಿದೆ ಅಂತಂತೇಳಿ ಅಲ್ಲಿ ಪಾರ್ಕ್ ಮಾಡಿ ಹೋಗೋದು, ಧಾಬಾ ಇದೆ, ಹೋಟೆಲ್ ಇದೆ, ಅಲ್ಲಿಟ್ಟರೆ ಗಾಡಿ ಏನೂ ಆಗಲ್ಲ ಅಂತೇಳಿ ಪಾರ್ಕ್ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗೋದು. ಅಥವಾ ಕೆಲವೊಂದು ವೆಹಿಕಲ್ಸ್ಗಳಿಗೆ ನಾವು ಇವುಗಳನ್ನ ಚೆಕ್ ಮಾಡಿದಾಗ ಕೀನೇ ಆಪ್ರೇಟ್ ಆಗಲ್ಲ, ವಿತೌಟ್ ಕೀ ಕೂಡ ಬೈಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಕೀ ಹೋಗಿರುತ್ತೆ. ಸೊ ದೇರ್ ಇಸ್ ಎ ನೆಗ್ಲಿಜೆನ್ಸ್ ಆಲ್ಸೋ. ಕೆಲವೊಂದಿಷ್ಟು ಇಂಥ ಬೈಕ್ಸ್ಗಳನ್ನು ಕೂಡ ಕಳ್ಳತನ ಆದಂಥ ಪ್ರಕರಣಗಳು ನಮ್ಮ ಮನಗುಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಒಬ್ಬನೇ ಆರೋಪಿ, ಇವನೊಬ್ಬ ಮಾಡಸ್ ಅಪ್ರೆಂಡಿ ಇವನು ಆಲ್ರೆಡಿ ಇವನ ಮೇಲೆ ಮನಗುಳಿಯಲ್ಲಿ ಪ್ರಕರಣಗಳಾಗಿ MOBನೂ ಇದ್ದಾನೆ. ಬಾಬು ಜಮಖಂಡಿ ಅನ್ನುವಂಥವನು ಈ ಒಬ್ಬ ವ್ಯಕ್ತಿಯಿಂದಲೇ ಸುಮಾರು 19 ಮೋಟರ್ ಸೈಕಲ್ಸ್ಗಳನ್ನು
ಮನಗೂಳಿ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. ಅವುಗಳನ್ನ ಕೂಡ ಕೆಲವೊಂದಿಷ್ಟು ಬೈಕ್ಸ್ಗಳನ್ನ ಈಗಾಗಲೇ ನಾವು ವಿಕ್ಟಿಮ್ಸ್ಗಳಿಗೆ ಕೋರ್ಟ್ ಪರ್ಮಿಷನ್ ತೊಗೊಂಡು ಹ್ಯಾಂಡ್ ಓವರ್ ಮಾಡಲಾಗಿದೆ. ಇನ್ನೂ ಕೆಲವೊಂದಿಷ್ಟು ಬೈಕ್ಸ್ಗಳು ನಮ್ಮಲ್ಲಿದೆ. ಇನ್ನೂ ಕೆಲವೊಂದಿಷ್ಟು ಜನ ಏನು ಅಂತಂದರೆ ಬೈಕ್ಗಳು ಕಳ್ಕೊಂಡಿದ್ದಾರೆ, ಬಟ್ ಅವೆಲ್ಲಿ ಕೇಸೇ ಆಗಿಲ್ಲ. ಯಾಕೆ ಕೇಸುಗಳನ್ನು ಅಂದರೆ ಅನ್ಕ್ಲೇಮ್ಡ್ ಥರ ಆಗಿದೆ. ಹಾಗಾಗಿ ಯಾರಾದರೂ ಸಾರ್ವಜನಿಕರು ತಮ್ಮ ಬೈಕ್ಗಳನ್ನ ಕಳ್ಕೊಂಡು ಕೇಸುಗಳು ನೀವು ಕೊಡದೇ ಇದ್ದಿದ್ದ ಪಕ್ಷದಲ್ಲಿ ತಾವು ಯಾರಾದರೂ ಬೈಕ್ಸ್ಗಳು ಬಿಟ್ಟಿದ್ದಲ್ಲಿ ಅವುಗಳನ್ನ ಹೋಗಿ ನೀವು ಮನಗೂಳಿ ಮತ್ತು ವಿಜಯಪುರ ಗ್ರಾಮೀಣದಲ್ಲಿ ತಾವು ವೆರಿಫೈ ಮಾಡ್ಕೋಬೋದು. ಸೊ ಈಗೂ ಕೂಡ ತಮ್ಮದೇ ಬೈಕ್ ಇತ್ತು ಅಂತಂತಂದರೆ ಯು ಕ್ಯಾನ್ ಕ್ಲೇಮ್ ದ ಬೈಕ್. ಸೊ 2ನೇ ಕೇಸು. ಅದೇ ರೀತಿ 3ನೇ ಕೇಸು ಮನಗೂಳಿಯಲ್ಲಿ. ಇದು ಸ್ಟ್ಯಾಂಡರ್ಡ್ ಇದೇನು ಈ ರೀತಿಯಾದಂಥ ಪ್ರಕರಣಗಳೇನು ಹೊಸದೇನಲ್ಲ. ಪರ್ಟಿಕ್ಯುಲರ್ಲಿ ದಾವಣಗೆರೆ ಮತ್ತು ಬಳ್ಳಾರಿ, ಹರಪನಹಳ್ಳಿ ಈ ಕೆಲವು ಪ್ರದೇಶಗಳಲ್ಲಿ ಇದೊಂದು ಮಾಡಸ್ ಅಪ್ರಂಡಿ ಆದಂಥ ಇದೇ ಮಾಡಸ್ ಅಪ್ರಂಡಿ ಇಟ್ಕೊಂಡಿರುವಂಥ ಒಂದು ಅಪರಾಧಿಕ ತಂಡಗಳು ಅಲ್ಲಿ ಇವೆ. ಯಾವ ರೀತಿ ಅಂತಂತಂದರೆ, ನಿಧಿ ಸಿಕ್ಕಿದೆ, ನಕಲಿ ಚಿನ್ನಾಭರಣಗಳನ್ನ ಕೊಟ್ಟು ಮೋಸ ಮಾಡುವಂಥದ್ದು. ನಮಗೆ ನಿಧಿ ಸಿಕ್ಕಿದೆ ಅಂತಂತೇಳಿ ಫೋನ್ ಮಾಡಿ ಹೇಳ್ತಾರೆ. ಸೊ ನಿಧಿ ಸಿಕ್ಕಿದೆ, ನಮಗೆ ದುಡ್ಡು ಬೇಕಾಗಿದೆ ಅರ್ಜೆಂಟಾಗಿ, ಕಡಿಮೆ ಬೆಲೆಗೆ ನಿಮಗೆ ಕೊಡ್ತೀವಿ, ತೊಗೊಂಡೋಗಿ ಅಂತೇಳಿ ಜನ ದುರಾಸೆಗೆ ಬಿದ್ದುಬಿಟ್ಟು ಏನು ಮಾಡ್ತಾರೆ, ಮೋಸಕ್ಕೆ ಹೋಗ್ತಾರೆ. ಸೊ ಇವ್ರ ಮಾಡಸ್ ಅಪ್ರಂಡಿ ಏನು ಅಂತಂತಂದರೆ, ಮುಂಚೆ ನಿಮಗೊಂದು ಒರಿಜಿನಲ್ ಕೊಡ್ತಾರೆ 5 ಗ್ರಾಮನೋ 10 ಗ್ರಾಮು ಅಂತಂತೇಳಿ. ಇವರೆಲ್ಲ ಹೋಗಿ ಅದನ್ನೆಲ್ಲ ವೆರಿಫೈ ಮಾಡ್ಕೊಂಡ್ಬರ್ತಾರೆ, ಹೌದು ಒರಿಜಿನಲ್ ಇದೆ ಅಂತಂತೇಳಿ. ಸೊ ನೆಕ್ಸ್ಟು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ತಾರೆ, ರೇಟು ಕೂಡ ಅದೇ ರೀತಿ ಆಗುತ್ತೆ. ಇಲ್ಲ ನಾವು ಇನ್ನೂ ಹೆಚ್ಚಿದೆ, ಈ ರೀತಿ ನಿಮಗೆ ಇನ್ನೂ ಹೆಚ್ಚಿನ ನಾಣ್ಯಗಳನ್ನ ಕೊಡ್ತೀವಿ ಅಂತಂತ ಹೇಳಿ ಇವರು ಸ್ಪಾಟನ್ನು ಡಿಸೈಡ್ ಮಾಡ್ತಾರೆ. ಯಾವ ರೀತಿ ಸ್ಪಾಟ್ ಡಿಸೈಡ್ ಮಾಡ್ತಾರೆ ಅಂತಂದರೆ, ಅಲ್ಲಿ ಸಾರ್ವಜನಿಕರು ಯಾರೂ ಇರೋ ಆಗಿಲ್ಲ, CCTV ಇರೋ ಆಗಿಲ್ಲ, ಟೌನ್ ಇರೋ ಆಗಿಲ್ಲ, ಔಟ್ಸ್ಕರ್ಟ್ಸು ಯಾರೂ ಕೂಡ ಬರದೇ ಇರುವಂಥ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಬರೋದಕ್ಕೆ ಹೇಳ್ತಾರೆ. ಸೊ ನೀವು ಆಲ್ರೆಡಿ ಒಂದು ನಂಬಿಕೆಯನ್ನು ಗಳಿಸ್ಕೊಂಡಿರ್ತಾರೆ. ಏನು ಅಂತಂದರೆ ಒರಿಜಿನಲ್ ಗೋಲ್ಡನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಕೊಟ್ಟು ಅದನ್ನು ಟ್ರಸ್ಟನ್ನು ಗಳಿಸ್ಕೊಂಡಿರ್ತಾರೆ. ಹೌದು, ನಮ್ಮ ಹತ್ರ ಇನ್ನೂ ಜಾಸ್ತಿ ಬಂಗಾರ ಇದೆ, ಬೇಕಾದರೆ ತೊಗೊಳ್ಳಿ ಅಂತಂತೇಳಿ. ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಆ ದುರಾಸೆಗೆ ಒಳಪಟ್ಟು ಏನು ಮಾಡ್ತಾರೆ, ಸಾಕಷ್ಟು ರೀತಿಯಲ್ಲಿ ದುಡ್ಡನ್ನು ತೊಗೊಂಡು ಬರ್ತಾರೆ.